ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾರಿ ಡ್ಯಾಡ್, ನನ್ನಿಂದ ತಪ್ಪಾಗಿದೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನೀನು ಮೊದಲು ಸಾರಿ ಹೇಳಬೇಕಾಗಿರೋದು ನಿನ್ನ ಹೆಂಡತಿಗೆ. ಯಾವುದೇ ಒಂದು ಹೆಂಡತಿ ಆಗಲಿ ತನ್ನ ಗಂಡ ಕೆಲಸಕ್ಕೆ ಬಾರದವನು, ನಿಷ್ಪ್ರಯೋಜಕ, ಮೋಸ ಮಾಡಿದಾನೆ ಅಂತ ಗೊತ್ತಾದರೆ ಅದನ್ನು ಅರಗಿಸ್ಕೊಳ್ಳೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಅವಳಿನ್ನೂ ನಿನ್ನ ಜೊತೆ ಇದ್ದಾಳೆ. ಹೋಗಿ ಅವಳಿಗೆ ಸಾರಿ ಕೇಳು, ಅರ್ಥ ಆಯ್ತಾ? ಮತ್ತೆ ಯಾವುದೇ ಹೆಂಡತಿ ಆಗಲಿ ತನ್ನ ಗಂಡ ಹೀರೋ ಆಗಿರಬೇಕು, ಹಾಗೆ ಹೀಗೆ ಅಂತ ತುಂಬ ಕನಸು ಕಟ್ಕೊಂಡಿರ್ತಾಳೆ. ನೀನು ಹೀರೋ ಅಲ್ಲ, ಅಟ್ಲೀಸ್ಟ್ ಒಬ್ಬ ಮಾನವೀಯತೆ ಇರುವಂಥ ಕಾಮನ್ ಮ್ಯಾನ್ ಆಗು ಸಾಕು. ನಿನ್ನ ಆತ್ಮಸಾಕ್ಷಿ ಕೇಳ್ಕೊ, ಇದ್ರೆ ನಿನ್ನಲ್ಲೇ ಉತ್ತರ ಇದೆ, ನಿನಗೆ ತಿಳಿಯತ್ತೆ. ಯಾಕೆ ಹಾಗೆ ನೋಡ್ತಿದ್ಯಾ? ಮನಸ್ಸಾಕ್ಷಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತನಾ? ತೇಜು, ನೀನು ಯಾವ ಸ್ಟಾರ್ಟಪ್ಪು ಮಾಡಿಲ್ಲ, ಯಾವ ಆಫೀಸು ಮಾಡಿಲ್ಲ ಅಂತ ನನಗೆ ಗೊತ್ತು. ಹಾಂ, ಯಾಕೆ ಕೇಳಿಲ್ಲ ಹೇಳು? ಏನು ಯೂಸ್ ಇಲ್ಲ. ಇವತ್ತಲ್ಲ ನಾಳೆ ನೀನೇ ಸರಿ ಹೋಗ್ತೀಯ ಅಂತ ಸುಮ್ಮನಿದ್ದೆ. ಆದರೆ ಈ ಥರ ಟ್ರ್ಯಾಪಲ್ಲಿ ಸಿಕ್ಕಾಕೋತೀಯ ಅಂತ ನಾನು ಅಂದ್ಕೊಂಡಿರಲ್ಲ ಕಣೋ. ಕಮಾನ್ ಯಾರ್, ಇನ್ನಾದರೂ ಬುದ್ಧಿ ಕಲಿ, ಯೋಗ್ಯವಾಗಿ ಬಾಳು. ನಾನಾದರೂ ಏನು ಮಾಡಲಿ ಡ್ಯಾಡ್? ಈ ಕಿಡ್ನಾಪರ್ಸು ಎಲ್ಲ ಬಿಟ್ಟು ನನ್ನ ಯಾಕೆ ಕರ್ಕೊಂಡು ಹೋದ್ರು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನಾನು ಅವ್ರಿಗೆ ಏನು ಮಾಡಿದ್ದೀನಿ? ಏನೋ ಮಾತಾಡ್ತೀಯಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ದಿರು. ನಿನ್ನನ್ನೇ ಯಾಕೆ ಕಿಡ್ನಾಪ್ ಮಾಡಿದ್ರು ಅಂತ ಕಾರಣ ತಿಳ್ಕೊಬೇಕಾ? ಹಾ, ಹೇಳ ಕಾರಣ. ಏಯ್, ಇಷ್ಟಾದರೂ ನನ್ನ ಮುಂದೆ ಕೂತ್ಕೊಂಡು ಸತ್ಯ ತಲೆ ಮೇಲೆ ಹೊಡೆದಂಗೆ ಮತ್ತೆ ಸುಳ್ಳು ಹೇಳ್ತಿದ್ಯಲ್ಲೋ, ನಾಚಿಕೆ ಆಗಲ್ವ ನಿನ್ನ ಜನ್ಮಕ್ಕೆ? ಏನು ಬಂಡು ಬಾಳೋ ನಿಂದು? ಛೀ, ಇವನನ್ನು ಯಾಕೆ ಕಿಡ್ನಾಪ್ ಮಾಡಿದ್ರು ಅಂತ ಕಾರಣ ತಿಳ್ಕೊಬೇಕಂತೆ. ತೋರಿಸ್ಲಾ ಕಾರಣ? ತೋರಿಸ್ಲಾ? ತಗೋ ಇದು ಹಾಳಾದವನೇ. ಏನ್ ನೋಡ್ತಿದ್ಯಾ ಹಾಗೆ? ಈಗ ಗೊತ್ತಾಯ್ತಾ ಯಾಕೆ ನೀನು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಂತ? ನನ್ನ ಚೆಕ್ ತಗೊಂಡು ನನ್ನ ಸಿಗ್ನೇಚರ್ನೇ ಫೋರ್ಜರಿ ಮಾಡಿ ಅವನಿಗೆ ಕೊಟ್ಟಿದ್ಯಲ್ಲ ನೀನು. ಎಷ್ಟು ಧೈರ್ಯ ಕಣೋ ನಿನಗೆ? ನಿಮ್ಮ ಅಪ್ಪನಿಗೆ ಮೋಸ ಮಾಡ್ತೀಯ ನೀನು? ನಿನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ ನನಗೆ. ಸಾರಿ ಡ್ಯಾಡ್, ನಾನು ಏನೋ ಮಾಡಕ್ಕೆ ಹೋದೆ, ಆದರೆ ಅದರಲ್ಲಿ ಸೋತೋದೆ. ನನ್ನ ಕೈಲೇನು ಆಗಲ್ಲ ಡ್ಯಾಡ್, ನನ್ನ ಕ್ಷಮಿಸ್ಬಿಡಿ ಡ್ಯಾಡ್. ಈ ಕಾಲ್ ಹಿಡಿದ್ರೆ ಏನು ಪ್ರಯೋಜನ? ಹಾಳಾದವನೇ. ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನು ನಿನ್ನ ಸಹವಾಸದಿಂದ ಹಾಳಾಗೋದ್ಯೋ ಅಥವಾ ನಾನು ನಿನ್ನ ಬೆಳೆಸೋ ರೀತಿ ಸರಿ ಇರಲಿಲ್ವೋ ಅಂತ. ನಾವ್ಯಾರು ಚಿನ್ನ ಸ್ಪೂನ್ನ ಬಾಯಿಲಿಟ್ಕೊಂಡು ಹುಟ್ಟಿಲ್ಲ, ಕಷ್ಟಪಟ್ಟಿದ್ದೀವಿ, ಶ್ರಮ ಪಟ್ಟಿದ್ದೀವಿ ಈ ರೀತಿ ಬೆಳೆಯೋದಕ್ಕೆ. ನೀ ನೋಡಿದ್ರೆ ರಾತ್ರಿ ದಿಢೀರಂತ ದುಡ್ಡು ಬಂದ್ಬಿಡ್ಬೇಕು, ಆ ಯೋಚನೆಯಲ್ಲಿ ಇದೆಯಾ? ಅದಕ್ಕೆ ಏನು ಕೆಲಸ ಮಾಡೋದಕ್ಕೂ ಹೇಸಲ್ಲ. ತಪ್ಪು ಮಾಡುವಾಗ ಇಲ್ದಿರೋ ಅಂಜಿಕೆ ಈಗ ಯಾಕೋ ಬರ್ತಾ ಇದೆ? ಹಾ, ಬಿಡು. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ. ಜವಾಬ್ದಾರಿ ಅನ್ನೋದು ಆಗ್ಲೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆ ಬರುತ್ತೋ ಇಲ್ವಾ ನಿನಗೆ ಗೊತ್ತಿಲ್ಲ. ಕಾವೇರಿ, ಏನಿದು? ರಾಕೆಟ್ ಯುಗದಲ್ಲಿ ಯಾರೋ ಓಲ್ಡ್ ಮಾಡೆಲ್ ಸೈಕಲ್ ಇಟ್ಟಿದಾರಲ್ಲ? ಏ, ಓಲ್ಡ್ ಮಾಡೆಲ್ ಅಂತೆಲ್ಲ ರೇಗಿಸ್ಬೇಡಪ್ಪ. ಇದ್ರ ಹಿಸ್ಟ್ರಿ ಏನಾದ್ರೂ ನಿನಗೆ ಗೊತ್ತಾದ್ರೆ ನೀನ್ ಇದಕ್ಕೆ ಪೂಜೆ ಮಾಡ್ಬಿಡ್ತೀಯ.
ಹೌದಾ ಕಾವೇರಿ, ಇದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ? ಹ್ಞೂ ಮತ್ತೆ ಈ ಸೈಕಲ್ನ ಯಾರ್ದು ಅಂತ ಅನ್ಕೊಂಡಿದ್ಯಾ? ನಮ್ ರಾಮ್ ಸರ್ದು ಕಣೋ. ಒಂದು ಕಾಲದಲ್ಲಿ ಈ ಸೈಕಲಲ್ಲೇ ಓಡಾಡಿ ಇಷ್ಟು ದೊಡ್ಡ ಸಾಮ್ರಾಜ್ಯನ ಅವ್ರು ಕಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಈ ಸೈಕಲ್ ಅಂದ್ರೆ ತುಂಬಾ ಪ್ರೀತಿ. ಅವರು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರು ಹಿಂದೆ ನಡೆದಿರೋದು ಹಳೇದು ಯಾವುದು ಮರಿಬಾರ್ದು ಅಂತ ಇದನ್ನ ಇಲ್ಲೇ ಇಟ್ಕೊಂಡಿದ್ದಾರೆ. ಅಬ್ಬಬ್ಬಬ್ಬಬ್ಬಾ, ಇದಕ್ಕೆ ಇಷ್ಟೊಂದೆಲ್ಲ ಸ್ಟೋರಿ ಇದೆಯಾ? ಇಂಟ್ರೆಸ್ಟಿಂಗ್ ಯಾ. ಇಂಥ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ನಾನು ಪುಣ್ಯ ಮಾಡಿರಬೇಕು. ಆ ಪುಣ್ಯ ನನಗೆ ನಿನ್ನಿಂದ ಸಿಕ್ಕಿದೆ. ಥ್ಯಾಂಕ್ ಯು ಕಾವೇರಿ. ಅದಕ್ಕೆ ನಮ್ ರಾಮ್ ಸರ್ನ ನಾನು ನನ್ನ ರೋಲ್ ಮಾಡೆಲ್ ಅಂತ ಹೇಳೋದು. ಒಂದಲ್ಲ ಒಂದಿನ ನಾನು ಇದೇ ರೀತಿ ದೊಡ್ಡದಾಗಿ ಬೆಳಿಬೇಕು ಕಣೋ. ಆ ಗುರಿನ ನಾನು ತಲುಪ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸೋ ನೈಸ್ ಕಾವೇರಿ. ಎಷ್ಟು ದೊಡ್ಡ ಏಮ್ ಇಟ್ಕೊಂಡಿದ್ಯಾ ಲೈಫಲ್ಲಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಹೆಮ್ಮೆ ಪಡೋದು ಆಮೇಲೆ ಇರ್ಲಿ, ಈಗ ಮೊದಲು ಬಾ, ನಿನ್ ಕೆಲ್ಸ ಏನಾಯ್ತಂತ ನೋಡೋಣ. ಹೌದಲ್ವಾ, ನಾನು ನೋಡು ಮರ್ತೇ ಬಿಟ್ಟಿದ್ದೆ. ಬಾ. ಯದು, ಹಾ 5 ನಿಮಿಷ ಇಲ್ಲೇ ಕುತ್ಕೊಂಡಿರೋ, ನಾನು ಒಳಗಡೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಸರಿ ಕಾವೇರಿ. ಎಕ್ಸ್ಕ್ಯೂಸ್ ಮೀ ಸರ್. ಓ ಬಾಮ್ಮ ಕಾವೇರಿ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅದೇ ಹೇಳಿದ್ನಲ್ಲ, ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅಂತ. ಕರೀಲಾ, ಇಂಟರ್ವ್ಯೂ ತಗೋತೀರಾ? ನೋ ದೇರ್ ಇಸ್ ನೋ ಫಾರ್ಮಾಲಿಟಿ. ಇಂಟರ್ವ್ಯೂ ಎಲ್ಲ ಏನು ಬೇಕಾಗಿಲ್ಲ. ನೀನು ಹೇಳಿದೀಯ ಅಂದಮೇಲೆ ಅವನು ಡಿಸರ್ವಿಂಗ್ ಕ್ಯಾಂಡಿಡೇಟೇ ಆಗಿರ್ತಾನೆ. ನಾನು HR ಹತ್ರ ಮಾತಾಡ್ತೀನಿ. ಅವನನ್ನು ಇವತ್ತೇ ಕೆಲಸಕ್ಕೆ ಜಾಯ್ನ್ ಆಗೋದಕ್ಕೆ ಹೇಳು. ಹೌದಾ, ಇವತ್ತಿನಾ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡು ಕಾವೇರಿ, ಈ ಆಫೀಸ್ನಲ್ಲಿ ನೀನು ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದೀಯಾ. ನಿನ್ನ ಮೇಲೆ ನನಗಾಗಲಿ ರಾಮ್ಗಾಗಲಿ ತುಂಬ ನಂಬಿಕೆ. ನಿನ್ನ ಮೇಲೆ ನಂಬಿಕೆ ಇಟ್ಟೆ ಅವನನ್ನು ಕೆಲಸಕ್ಕೆ ತಗೋತಾ ಇರೋದು. ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಹೇಳು. ಕಂಪ್ನಿಗೆ ಲಾಯಲ್ ಆಗಿದ್ದು ನಿಂಗೂ ಕಂಪ್ನಿಗೂ ಒಳ್ಳೆ ಹೆಸರು ತರೋದಕ್ಕೆ ಹೇಳು. ಖಂಡಿತ ಸರ್, ಅವನು ನಿಮ್ಮ ನಂಬಿಕೆನ ಉಳಿಸ್ಕೋತಾನೆ ಅನ್ನೋ ವಿಶ್ವಾಸ ನನಗಿದೆ. ನಿನಗೆ ವಿಶ್ವಾಸ ಇದೆ ತಾನೇ? ಅಷ್ಟು ಸಾಕು. ಅವನಿಗೆ ಇವತ್ತಿಂದಲೇ ಕೆಲಸಕ್ಕೆ ಜಾಯ್ನ್ ಆಗೋದಕ್ಕೆ ಹೇಳು. ಓಕೆ ಸರ್, ಥ್ಯಾಂಕ್ ಯು. ಕಾವೇರಿ, ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ಯದು, ಕೆಲಸ ಐ ಆಮ್ ರಿಯಲಿ ಸಾರಿ ಕಣೋ. ಯಾಕೆ ಕಾವೇರಿ? ನಿನ್ನ ಅಕಾಡೆಮಿ ಪರ್ಫಾರ್ಮೆನ್ಸ್ ನಾಟ್ ಅಪ್ ಟು ದ ಮಾರ್ಕ್. ಹಾಗೆ ನಿನ್ನ ಕ್ಯಾರೆಕ್ಟರ್ ಕೂಡ ಸರಿ ಇಲ್ವಂತೆ. ವಾಟ್?